ಕೃಷ್ಣಮೂರ್ತಿ ಅಂತಕ್ಕಂಥ ಒಬ್ಬ ಕೇವಲ 3ನೇ ಕ್ಲಾಸ್ ಕಲ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಇಂಥ ಒಂದು ಬೃಹತ್ ಸಂಸ್ಥೆಯನ್ನು ಕಟ್ಟಿರೋದು ನಿಜಕ್ಕೂ ಇದೊಂದು ಪವಾಡ, ಆಶ್ಚರ್ಯ, ಜಗತ್ತಿನ ಅದ್ಭುತಗಳಲ್ಲೊಂದು. ಪ್ರತಿಯೊಬ್ಬರು ಶ್ರೀಮಂತರು ವಿಶೇಷವಾಗಿ ಆಸ್ತಿಗಳನ್ನು ಮಾಡಬಾರ್ದು, ಸೈಟು ಮನೆಗಳನ್ನ ಮಾಡಬಾರ್ದು, ಒಂದು ಶಾಲೆಯನ್ನು ಕಟ್ಟಬೇಕು. ಶಾಲೆಯನ್ನು ಕಟ್ಟಿದರೆ ಸಾಕು, ದೇಗುಲ ಕೊಟ್ಟೋ ಪ್ರಶ್ನೆಯೇ ಬರೋದಿಲ್ಲ. ಶಾಲೆಯೇ ಒಂದು ದೇಗುಲ, ಮಕ್ಕಳೇ ದೇವರು. ವಿದ್ಯಾದಾನಕ್ಕಿಂತ ಮುಖ್ಯವಾದಂಥ ಮಹತ್ವದ ದಾನ ಇನ್ನೊಂದಿಲ್ಲ. ಅಂಥ ದಾನವನ್ನು ಕೃಷ್ಣಮೂರ್ತಿಯವರು ಅದ್ಭುತವಾಗಿ ಮಾಡಿದರೆ. ಶಾಲೆಯ ವ್ಯವಸ್ಥೆ, ಶಿಸ್ತು, ಸಿಬ್ಬಂದಿ ಇದೆಲ್ಲ ನೋಡಿ ಭಾಳ ಸಂತೋಷ ಆಯಿತು. ನಾನು ಯಾವಾಗಲೂ ಹೇಳೋದಿಷ್ಟೇ, ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ ಕನ್ನಡವನ್ನೂ ಕೂಡ ದಯವಿಟ್ಟು ಮಕ್ಕಳಿಗೆ ಹೇಳ್ಕೊಡಿ. ಯಾಕಂದರೆ ಕನ್ನಡ ಇಲ್ಲದೇ ಇದ್ದರೆ ಕರ್ನಾಟಕ ಇಲ್ಲ. ನಾವು ಎಲ್ಲೇ ಹೋಗ್ರಿ, ಅಮೇರಿಕಾ, ಆಸ್ಟ್ರೇಲಿಯಾ, ರಷ್ಯಾ ಎಲ್ಲೇ ಹೋಗಿ ಬನ್ನಿ, ಎಷ್ಟು ವರ್ಷ ಇರ್ತೀರಲ್ಲಿ, ವೀಸಾ ಮುಗಿದ್ಮೇಲೆ ಮತ್ತೆ ನೀವು ಕನ್ನಡಕ್ಕೆ ಬರಬೇಕು, ಕರ್ನಾಟಕಕ್ಕೆ ಬರಬೇಕು. ಅದಕ್ಕೆ ಮಕ್ಕಳಿಗೆ ದಯವಿಟ್ಟು ಕನ್ನಡವನ್ನೂ ಕಲಿಸಿ. ಕನ್ನಡ ನಮ್ಮ ಮಾತೃಭಾಷೆ, ಅದನ್ನು ನಾವು ಜಾಗತಿಕ ಭಾಷೆಯನ್ನು ಮಾಡಬೇಕು. ಕನ್ನಡದ ಸಂಸ್ಕೃತಿ ಶ್ರೇಷ್ಠ ಸಂಸ್ಕೃತಿ. ಅಂಥ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಲಸ ಈ ಶಾಲೆಯಲ್ಲಿ ಆಗ್ತಾ ಇದೆ ಅಂತ ಭಾವಿಸ್ತೇನೆ. ಕೃಷ್ಣಮೂರ್ತಿಯವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ. ಅವರ ಸಾಹಸ ಅದ್ಭುತವಾಗಿರ್ತಕ್ಕಂಥ ಶಾಲೆ ಉನ್ನತೋನ್ನತ ಅಭಿವೃದ್ಧಿಯನ್ನು ಹೊಂದಲಿ. ಈ ಶಾಲೆಯಲ್ಲಿ ಓದಿದ ಮಕ್ಕಳು ಈ ದೇಶದ ಸರ್ವಶ್ರೇಷ್ಠ ನಾಗರಿಕರಾಗಲಿ, ದೊಡ್ಡ ದೊಡ್ಡ ಹುದ್ದೆಗಳು ಹಿಡೀಲಿ ಅಂತ ಆಶೀರ್ವಾದ ಮಾಡಿ. ಕಾರಣ ಇದೆ, ನಮ್ಮ ಜನರ ಇಂಗ್ಲೀಷ್ ವ್ಯಾಮೋಹ. ನಮಗೆ ಬೇರೆ ದೇಶಗಳಲ್ಲಿ ಒಂದು 3 ತಿಂಗಳಿಗಿಂತ ಹೆಚ್ಚು ಇಟ್ಕೊಳ್ಳಲ್ಲ ಯಾರು. ಈ ಚೆಕ್ ಮಾಡ್ತಿರ್ತಾರೆ, ಯಾವಾಗ ಮುಗೀತದೆ, ನಿಮ್ಮನ್ನು ಯಾವಾಗ ತಳ್ತೀವಿ ಅಂತ. ಅದೇ ಪ್ರಜ್ಞೆ ಇಲ್ಲ ನಮ್ಮ ಜನರಿಗೆ. ಇಂಗ್ಲೀಷ್ ಕಲ್ತ್ರಾಯ್ತು, ನಾನು ಅಮೇರಿಕಾದಲ್ಲೇ ಸೆಟ್ಲ್ ಆಗ್ತೀನಿ. ನಿನ್ನೆ ಮನೆ ನೋಡ್ರಿ ಬಂದು ನೀವು, ಹೊಸ ಅಮೇರಿಕಾ ಅಧ್ಯಕ್ಷರು, ಇಷ್ಟು ಜನ ನೀವು ಹೊರಡಬೇಕು, ಇಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಇದಕ್ಕಿಂತ ಬೇಕಾ? ನಮ್ಮ ಜನರಿಗೆ ಅದು ಯಾಕೆ ಅಷ್ಟು ಇಂಗ್ಲೀಷ್? ಜನರ ನಿರ್ಲಕ್ಷ್ಯ. ಅವರಿಗೆ ನಮ್ಮ ಭಾಷೆ ಬಗ್ಗೆ ಒಲವೇ ಇಲ್ಲ. ಅಯ್ಯೋ ಕನ್ನಡ ಬಿಡಿ, ಹುಟ್ಟುತ್ತಲೇ ಬಂದಿರ್ತದೆ, ಮತ್ತೇನದು ಕಲಿಯೋದು ಅಂದ್ಕೋತಾರೆ. ಆದರೆ ದಯವಿಟ್ಟು ಕನ್ನಡವನ್ನು ಉಳಿಸ್ಬೇಕಾಗಿದೆ. ಕನ್ನಡದ ಸಂಖ್ಯೆ ಭಾಳ ಕಡಿಮೆ ಆಗ್ತಾಯಿದೆ. ಯಾರನ್ನ ಕೇಳಿ ಇಂಗ್ಲೀಷ್ ಮೀಡಿಯಮ್, ನಿನ್ನ ಹೆಸರು ಏನು ಅಂದ್ರೆ ಹೇಳಕ್ಕೆ ಬರಲ್ಲ ಅಂತವ ಮಕ್ಕಳು. ವಾಟ್ ಇಸ್ ಯುವರ್ ನೇಮ್ ಅಂದರೆ ಹೆಸರು ಹೇಳ್ತಾವೆ. ಅಂದರೆ ಇದು ನಮ್ಮ ಕನ್ನಡಿಗರ ದೌರ್ಭಾಗ್ಯ. ತಂದೆ ತಾಯಿಗಳ ಒಂದು ಅಲಕ್ಷ್ಯ, ಹೊರಗಿನ ಪ್ರಪಂಚ ಲಕ್ಷ್ಯ. ಎಲ್ಲ ರೇಟ್ ಬೋರ್ಡುಗಳು, ಬಿಲ್ಲು ಎಲ್ಲ ಇಂಗ್ಲೀಷಲ್ಲೇ. ಕನ್ನಡಕ್ಕೆ ಕರ್ನಾಟಕ ಬಿಟ್ಟರೆ ಬೇರೆ ಜಾಗ ಇಲ್ಲ. ದಯವಿಟ್ಟು ಮಕ್ಕಳಿಗೆ ಕನ್ನಡವನ್ನು ಹೇಳ್ಕೊಡಿ, ಕನ್ನಡದಲ್ಲೇ ಮಾತಾಡಿಸಿ. ಮಮ್ಮಿ ಡ್ಯಾಡಿ ಸಂಸ್ಕೃತಿ ಹೋಗಲಿ, ಅಪ್ಪ ಅಮ್ಮ ಅವ್ವ ಅತ್ತೆ ಮಾವ ಅನ್ನೋ ಸಹೋದರಿಕೆ ಸಂಬಂಧಗಳು ಜನರಲ್ಲಿ ಉಂಟಾಗಲಿ. ಎಲ್ರಿಗೂ ಅಂಕಲ್ ಅಂತವೆ. ಹೆಣ್ಮಕ್ಳೆಲ್ಲ ಆಂಟಿಯರು, ಗಂಡಸರೆಲ್ಲ ಅಂಕಲ್ಗಳು. ಆದರೆ ಎಷ್ಟಿದೆ ಸಂಬಂಧಗಳು, ಅದು ಕನ್ನಡದಲ್ಲಿ ಮಾತ್ರ ಅಷ್ಟು ಅದ್ಭುತವಾಗಿರ್ತಂಥ ಸಂಬಂಧಗಳಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ಭುತ, ಅವರು ಜಾಗತಿಕ ಅದ್ಭುತ ವ್ಯಕ್ತಿ ಅನ್ನಿಸ್ತು. ಅವ್ರು ನೋಡಿದರೆ ಅವ್ರನ್ನ ಯಾರು ಇಂಥ ಒಂದು ದೊಡ್ಡ ಸಂಸ್ಥಾಪಕರು ಅಂತ ಅನಿಸೋದೇ ಇಲ್ಲ. ಅಂಥ ಸರಳವಾಗಿರ್ತಕ್ಕಂಥ ಮನುಷ್ಯ. ನೋಡಿ, ಅಲ್ಲಿ ಮಾಮೂಲು ಕೆಲಸಗಳನ್ನ ಮಾಡ್ತಾ ಓಡಾಡ್ತಿದ್ದಾನೆ ಆ ಮನುಷ್ಯ. ಎಂಥ ಸಂಸ್ಥೆಯನ್ನು ಕಟ್ಟಿದ್ದೀನಿ ಇಷ್ಟ. ಎಲ್ಲಿವರೆಗೂ ಇದೆ ಇಲ್ಲಿ ಈ ಸ್ಕೂಲು? ಇದು ನೋಡಿ, ಬರೀ SLC ಸ್ಕೂಲು. ಅದ್ರ ಒಳಗಡೆ ಬಂದರೆ ಒಂದು ಯೂನಿವರ್ಸಿಟಿ ಒಳಗಡೆ ಬಂದಾಗ ಆಗ್ತದೆ. ಅದೆಷ್ಟು ಜನರಿಗೆ ಉದ್ಯೋಗ ಅವಕಾಶಗಳಿದೆ, ಅದೆಷ್ಟು ಜನ ಮಕ್ಕಳು ಈ ಶಾಲೆಯಲ್ಲಿ ಕಲಿತಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳ್ತೀನಿ, ನೀವು ಎಲ್ಲ ಹೇಳಿ ಮಾಧ್ಯಮದವರು ದಯವಿಟ್ಟು ಅದ್ರ ಜೊತೆಗೆ ಈಕ್ವಲೇ ಕನ್ನಡ ಕಲಿ. ಓ ಪಿಕಾಕ್ ಬಂತು, ಓ ಡಾಗ್ ಬಂತು, ಓ ಪಿಗ್ ಬಂತು ಅಂತ ಅನ್ನೋದು ಬದಲು ಅವುಗಳಿಗೆ ಕನ್ನಡದಲ್ಲಿ ಹೆಸರುಗಳನ್ನ ಹೇಳ್ಕೊಡ್ರಿ ಮಕ್ಕಳು. ಕೃಷ್ಣಮೂರ್ತಿ, ಪೂರ್ಣ ಕೃಷ್ಣಮೂರ್ತಿ. ಸಾಹಸ, ಶ್ರಮ ಭಾಳ ದೊಡ್ಡದು. ಇದ್ರ ಜೊತೆಗೆ ಅವರು ಕನ್ನಡದ ಅಭಿಯಾನಗಳನ್ನು ಕೂಡ ನಡೆಸಿ ನಮ್ಮಂಥ ಸಾಹಿತ್ಯ ಇವತ್ತು ಭಾಳ ಗಲಾಟೆ. ಮಕ್ಕಳಿಗೆ ನಾವೇನು ಹೇಳೋದಾಗಲಿಲ್ಲ. ಆಮೇಲೆ ಮಕ್ಕಳೆಲ್ಲ ವೇಷ ಹಾಕೊಂಡು ಕಾಯ್ತಿದೆ ಮನರಂಜನೆ ಕಾರ್ಯಕ್ರಮ. ದಯವಿಟ್ಟು ಸಿಬ್ಬಂದಿಗಾಗಿ ಒಂದು ಸಾಹಿತ್ಯಿಕ ಕಾರ್ಯಕ್ರಮ ಕನ್ನಡದಲ್ಲೇ ಏರ್ಪಡಿಸಿ. ಅದು ಹರಟೆ ಥರ ಆಗಿರ್ಬೋದು, ಭಾಷಣಗಳಾಗಿರ್ಬೋದು ಅಂತ ಅವ್ರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನೀವು ಕೂಡ ಅವ್ರಿಗೆ ಹೇಳಿ ಕನ್ನಡದ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳಿಸೋಣ ಅಂಥೇಳಿ ನನ್ನ ಮಾತಿಗೆ ಮಂಗಳಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಸಿರಿಗನ್ನಡಂ ಗೆಲ್ಗೆ.